ಕೃಷ್ಣ, ನನ್ನ ನೋಡಿ ಯಾಕೆ ಹೆದರ್ಕೋತಾ ಇದ್ಯಾ? ನಾನು ನಿನ್ನ ಫ್ರೆಂಡು, ನಿನ್ಗೆ ಹೆಲ್ಪ್ ಮಾಡಕ್ ಬಂದಿದ್ದೀನಿ. ಹೆಲ್ಪಾ? ನೀನು ಸೂರ್ಯನ ಚಿತ್ರನ ಸರಿಯಾಗಿ ಬರ್ದಿಲ್ಲ ನೋಡು. ಸೂರ್ಯನ್ ಸರ್ಕಲ್ ಇದೆಯಲ್ಲ, ಅದ್ರ ಮೇಲೆ ಒಂದೇ ತರದ್ ಲೈನ್ ಹಾಕಿದ್ಯಾ. ರಾಂಗ್ ಅದು. ಒಂದ್ ಲೈನು ದೊಡ್ಡದಾಗಿರ್ಬೇಕು, ಇನ್ನೊಂದ್ ಲೈನು ಚಿಕ್ಕದಾಗಿರ್ಬೇಕು. ನೆನ್ಪ್ ಮಾಡ್ಕೊ, ನಾನು ಹೇಳ್ತಾ ಇರೋದು ಕರೆಕ್ಟಾ ಅಂತ. ಆ ಹುಡುಗಿ ಇವತ್ತು ನಿಮ್ಮ ಫೋಟೋ ಕೊಟ್ಟು ಹೋದ್ಲು ರೀ ನನಗೆ. ನಾನು ಬರೆದಿದ್ದ ಚೀಟಿ ಬಗ್ಗೆ ಅವಳು ಯಾರಿಗೂ ಹೇಳಿಲ್ಲ. ಅತ್ತೆ, ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪೂಜೆಗೆ ನೀವು ಬರಬಹುದಾ? ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪೂಜೆಗೆ ನೀವು ಕೋಣೆಯಿಂದ ಆಚೆಗೆ ಬರ್ಬೋದಾ? ದೊಡಮ್ಮ, ಸೈಲೆಂಟ್ ಆಗಿ ಬಿದ್ಕೊಳ್ಳಿ. ಪೂಜೆಗೆ ಬನ್ನಿ ಅತ್ತೆ ಅಂತ ರಚನಾ ಎಷ್ಟು ಪ್ರೀತಿಯಿಂದ ಕರೆದ್ಲು ಗೊತ್ತಾ ರೀ ನನಗೆ. ಇಷ್ಟು ವರ್ಷದಲ್ಲಿ ಅಷ್ಟೊಂದು ಪ್ರೀತಿಯಿಂದ ನನ್ನನ್ನು ಕರೆದವರೇ ಇಲ್ಲ ರೀ. ನನಗೂ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು, ಆದ್ರೆ ಆ ದೇವಿ ರಾಕ್ಷಸಿ ನನಗೆ ಹೋಗಕ್ ಬಿಡ್ಲಿಲ್ಲ. ನನ್ನ ಮಾತನ್ನ ಮೀರಿದ್ರೆ ರಚನೆಗೆ ಏನಾದ್ರೂ ಮಾಡ್ಬಿಡ್ತೀನಿ ಅಂತ ಹೆದರ್ಸಿದ್ಲು ರೀ. ಅವಳ ಕೈಯಲ್ಲಿ ನಾನ್ ಸಿಕ್ಕಾಕೊಂಡೆ ಇಷ್ಟೊಂದು ಅವಸ್ಥೆ ಪಡ್ತಾ ಇದ್ದೀನಿ. ಇನ್ನು ಆ ಅಮಾಯಕ ಹುಡುಗಿ ಅವಳು ಸಿಕ್ಕಾಕೋಬೇಕಾ? ಅದಕ್ಕೆ ನಾನು ಹೇಗೇಗೋ ಆಡ್ಬಿಟ್ಟೆ ರೀ. ಸಾರಿ ರಚನಾ, ಸಾರಿ. ನಾನು ರಚನಾಗೆ ಹೊಡಿಬಾರ್ದಿತ್ತು. ಇವ್ರನ್ನ ನೋಡುವಾಗೆಲ್ಲ ಮನ್ಸು ಚುಚ್ತಾ ಇದೆ ನನಗೆ. ಒಂದ್ ಸುಂದರವಾದ ಸಂಸಾರ ನನ್ನಿಂದ ನಾಶ ಆಯ್ತಲ್ಲ ಅಂತ. ಏನ್ ಮಾಡ್ಲಿ ನಾನು? ಮಾಧುರಿ ಸಾವಿಗೆ ನಾನೇ ಕಾರಣ ಅಂತ ಎಷ್ಟು ಸಲ ಹೇಳ್ಬೇಕು ಅಂದ್ಕೊಂಡ್ರು ಆಗ್ತಿಲ್ವಲ್ಲ. ಮಾಧುರಿ ಅವರೇ, ನನ್ನನ್ನ ಕಾಡ್ತಾ ಇರೋ ಗೊಂದಲಕ್ಕೆ ನೀವೇ ಒಂದು ಉತ್ತರ ಕೊಡಿ. ನಿಮ್ ಸಾವಿನ ಬಗ್ಗೆ ನಾನ್ ಜೀವಾಗ ಈಗ್ಲೇ ಹೇಳ ಬೇಡ್ವಾ?
ಕೃಷ್ಣ, ನನ್ನ ನೋಡಿ ಯಾಕೆ ಹೆದರ್ಕೋತಾ ಇದ್ಯಾ? ನಾನು ನಿನ್ನ ಫ್ರೆಂಡು, ನಿನ್ಗೆ ಹೆಲ್ಪ್ ಮಾಡಕ್ ಬಂದಿದ್ದೀನಿ. ಹೆಲ್ಪಾ? ನೀನು ಸೂರ್ಯನ ಚಿತ್ರನ ಸರಿಯಾಗಿ ಬರ್ದಿಲ್ಲ ನೋಡು. ಸೂರ್ಯನ್ ಸರ್ಕಲ್ ಇದೆಯಲ್ಲ, ಅದ್ರ ಮೇಲೆ ಒಂದೇ ತರದ್ ಲೈನ್ ಹಾಕಿದ್ಯಾ. ಸ್ಟ್ರಾಂಗ್ ಅದು. ಒಂದ್ ಲೈನು ದೊಡ್ಡದಾಗಿರ್ಬೇಕು, ಇನ್ನೊಂದ್ ಲೈನು ಚಿಕ್ಕದಾಗಿರ್ಬೇಕು. ನೆನ್ಪ್ ಮಾಡ್ಕೋ, ನಾನು ಹೇಳ್ತಾ ಇರೋದು ಕರೆಕ್ಟಾ ಅಂತ. ಹೌದು. ನೋಡಿದ್ಯಾ? ಈಗಾದ್ರೂ ನನ್ನ ಫ್ರೆಂಡು ಅಂತ ಒಪ್ಕೋತೀಯಾ? ಇಲ್ಲ, ನೀನು ನನ್ನ ಫ್ರೆಂಡ್ ಅಲ್ಲ. ನೀನು ನೋಡಿದ್ರೆ ನನಗೆ ಭಯ. ನಿನ್ ಜೊತೆ ಸೇರ್ಬಾರ್ದು ಅಂತ ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ. ಏನ್ ಕೃಷ್ಣ ಹಿಂಗಂತ ಇದ್ಯಾ? ನನ್ನಿಂದ ನಿನ್ಗೇನ್ ತೊಂದ್ರೆ ಆಯ್ತು ಹೇಳು ನೋಡೋಣ. ಅವತ್ತು ಮನೆಯಿಂದ ಆಚೆ ಕರ್ಕೊಂಡೋಗಿ ಆ ಒಂಟಿ ಕಣ್ಣಿನ ತಾತನ ಹತ್ರ ಬೈಸ್ತಲ್ವಾ? ಅಯ್ಯೋ ಕೃಷ್ಣ, ಆ ತಾತ ನೋಡಿ ನಂಗೂ ಭಯ ಆಯ್ತು. ಅದಕ್ಕೆ ನಾನ್ ಗಿಡಗಳ ಮಧ್ಯೆ ಬಚ್ಚಿಟ್ಕೊಂಡ್ಬಿಟ್ಟೆ. ಹೌದಾ? ಅದಾದ್ಮೇಲೆ ನಾನು ನಿನ್ನ ಹತ್ರಕ್ಕೆ 2-3 ಸಲ ಬಂದಿದ್ದೀನಿ. ನೀ ನನ್ನ ನೋಡಿ ಹೆದರ್ಕೊಂಡಿರೋದ್ ಬಿಟ್ರೆ ನಾನೇನಾದ್ರೂ ಪ್ರಾಬ್ಲಮ್ ಮಾಡಿದ್ದೀನ ನಿನ್ಗೆ? ಇಲ್ಲ. ನಾನು ನಿನ್ನ ಫ್ರೆಂಡು ಕೃಷ್ಣ, ನೀನಂದ್ರೆ ನಂಗೆ ತುಂಬಾ ಇಷ್ಟ. ಹೌದಾ? ರಕ್ಷಿತ್ ಹೇಗೋ ನಾನು ಹಾಗೇನೆ. ನೀನೇ ಹೇಳು, ಇಷ್ಟು ದೊಡ್ಡ ಮನೇಲಿ ಆಟ ಆಡೋದಕ್ಕೆ ಯಾರು ಇಲ್ದೆ ನಿಂಗ್ ಬೋರ್ ಆಗಲ್ವಾ? ಆಗುತ್ತೆ. ನಂಗೂ ಆಗುತ್ತೆ. ಅದಕ್ಕೆ ನಿನ್ ಜೊತೆ ಆಟ ಆಡೋಣ ಅಂತ ಬಂದಿದ್ದೀನಿ. ಪ್ಲೀಸ್ ಕೃಷ್ಣ, ನೀನ್ ನನ್ನ ಫ್ರೆಂಡ್ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡ್ಕೋ ಪ್ಲೀಸ್. ಸರಿ ಆಯ್ತು. ಈಗ್ಲಿಂದ ನಾವಿಬ್ರು ಫ್ರೆಂಡ್ಸ್. ಓಕೆ ಗೊಮ್ಮೆ, ಇನ್ಮೇಲಿಂದ ಫ್ರೆಂಡ್ಸ್. ಬಾ, ನಾವು ಹೋಗಿ ಆಟ ಆಡೋಣ. ಹೋಗೋಣ. ಇವನ್ ಮಗಳ ಹಿಂದೆ ಬೊಂಬೆನ ಬಿಟ್ಟಿದ್ದೀನಿ. ಇವನ್ ಹಿಂದೆ ಮಾಧುರಿ ಭೂತಾನ ಬಿಡ್ಬೇಕು. ಅಣ್ಣ, ಏನ್ ರಾತ್ರಿ ಊಟನೂ ಮಾಡಿಲ್ಲ, ಈಗ ಬೆಳಿಗ್ಗೆ ತಿಂಡಿನೂ ತಿಂದಿಲ್ವಂತೆ? ಯಾಕೋ ಮನಸ್ಸರಿಲ್ಲ ದೇವಿ. ದೊಡ್ಡಮ್ಮ ಬೈದದನ್ನ ನೆನೆಸ್ಕೋತಾ ಇದ್ಯಾ? ರಾಣನ ಮದ್ವೆ ಆಗ್ತೀನಿ ಅಂತ ಹೇಳಿ ಮಾಧುರಿ ಅವನಿಗೆ ಮೋಸ ಮಾಡಿದ್ಲು. ಆಸ್ತಿಗೋಸ್ಕರನೇ ಅವಳು ನಿನ್ನ ಕೈವಶ ಮಾಡ್ಕೊಂಡ್ಲು. ಈ ಮನೆನ ಒಡೆದು ಕಲ್ಪತರು ಸಾಮ್ರಾಜ್ಯಕ್ಕೆ ತಾನ್ ಮಾತ್ರ ಮಹಾರಾಣಿ ಆಗ್ಬೇಕು ಅಂತ ಬಯಸಿದ್ಲು. ಹಾಗಂತ ಮಾಧುರಿ ಬಗ್ಗೆ ದೊಡ್ಡಮ್ಮಂಗಿರೋ ನೆಗೆಟಿವ್ ಫೀಲಿಂಗ್ಸ್ ಅಣ್ಣ. ಮಾಧುರಿ ತುಂಬಾ ಒಳ್ಳೆಯವಳು. ನಾನು ಅಣ್ಣನ್ ನೋಡಕ್ ಹೋದಾಗೆಲ್ಲ ನನ್ನನ್ನ ತುಂಬಾ ಆತ್ಮೀಯತೆಯಿಂದ ಮಾತಾಡಿಸ್ತಿದ್ಲು. ನಾವಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ನೀವ್ ಅನ್ಕೊಂಡಾಗೆ ಮಾಧುರಿ ಇಲ್ಲ ಅಂತ ದೊಡ್ಡಮ್ಮಂಗೆ ಹೇಳಿ ಅರ್ಥ ಮಾಡ್ಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಅಣ್ಣ. ಆದ್ರೆ ಯಾಕೋ ದೊಡ್ಡಮ್ಮನ ಮನ್ಸು ಬದಲಾಗ್ತಾನೆ ಇಲ್ಲ ಅಣ್ಣ. ಬದಲಾಗತ್ತೆ. ಬದಲಾಯಿಸ್ಬೇಕು ಅಂತ ನಾವಿಲ್ಲಿಗೆ ಬಂದಿರೋದು. ಸತ್ಯ ಅನ್ನೋದು ಸೂರ್ಯನ ತರ. ಕಾರ್ ಮೋಡಗಳು ತುಂಬಾ ಸಮಯ ಅದನ್ನ ಬಚ್ಚಿಡೋದಿಕ್ಕಾಗಲ್ಲ. ಇವತ್ತೆಲ್ಲ ನಾಳೆ ಮಾಧುರಿ ಅಂತವಳು ಅನ್ನೋದು ಅಮ್ಮಂಗೆ ಗೊತ್ತಾಗೇ ಆಗತ್ತೆ. ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಕಾಯ್ತೀನಿ. ಈ ಸ್ಪಿರಿಟ್ ಅಣ್ಣ ನನಗ್ ನಿನ್ನಲ್ಲಿ ತುಂಬಾ ಇಷ್ಟ ಆಗೋದು. ದೇವಿ, ನೀನು ಮಾಧುರಿ ತುಂಬಾ ಕ್ಲೋಸ್ ಆಗಿದ್ರಲ್ವಾ? ಅವಳಿಗೆ ಆಕ್ಸಿಡೆಂಟ್ ಆದ ದಿವಸ ನಾನೊಂದು ಕೆಲಸದ ಮೇಲೆ ಆಚೆ ಹೋಗಿದ್ದೆ. ಆ ಟೈಮಲ್ಲಿ ಅವಳು 2-3 ಸಲ ನನ್ಗೆ ಕಾಲ್ ಮಾಡಿದ್ಲು. ನಾನು ಟ್ರಾವೆಲಿಂಗಲ್ಲಿ ಇದ್ದಿದ್ರಿಂದ ಸಡನ್ ಆಗಿ ಗೊತ್ತಾಗ್ಲಿಲ್ಲ. ಆಮೇಲೆ ವಾಪಸ್ ಕಾಲ್ ಮಾಡಿದೆ. ಯಾರೋ ನನ್ನ ಫಾಲೋ ಮಾಡ್ತಾ ಇದ್ದಾರೆ, ಚೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಲು. ನಾನು ಫೋನ್ ರಿಸೀವ್ ಮಾಡಿದಿರೋ ಗ್ಯಾಪಲ್ಲಿ ಅವಳು ನಿಂಗೇನಾದ್ರು ಫೋನ್ ಮಾಡಿದ್ಲ?
ಇಲ್ಲ ಅಣ್ಣ. ಹೌದಾ? ಯಾರೋ ಅವಳನ್ನ ಚೇಸ್ ಮಾಡಿದ್ದಾರೆ. ಅವರಿಂದ ತಪ್ಪಿಸ್ಕೊಳಕ್ ಹೋಗಿ ಅವಳಿಗೆ ಆಕ್ಸಿಡೆಂಟ್ ಆಯ್ತಾ? ಅಥವಾ ಚೇಸ್ ಮಾಡಿದವ್ರೆ ಅವಳನ್ನ ಆಕ್ಸಿಡೆಂಟ್ ಮಾಡಿ ಕೊಂದ್ರ? ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಇವತ್ತಲ್ಲ ನಾಳೆ ಮಾಧುರಿ ಸಾವಿನಿಂದ ಯಾರಿದ್ದಾರೆ ಅನ್ನೋದನ್ನ ನಾನು ಕಂಡು ಹಿಡಿತೀನಿ. ಹೌದು ಅಣ್ಣ, ಉಗ್ರ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಎಷ್ಟು ದೊಡ್ಡ ಕಾನೂನು ಹೋರಾಟ ಆದ್ರೂ ಪರವಾಗಿಲ್ಲ, ಗಲ್ಲ ಶಿಕ್ಷೆನೆ ಸಿಗ್ಬೇಕು ಅವ್ರಿಗೆ. ನನಗಷ್ಟೆಲ್ಲ ಪೇಷನ್ಸ್ ಇಲ್ಲ ದೇವಿ. ಆ ಕೊಲೆಗಾರ ಯಾರು ಅಂತ ಗೊತ್ತಾದ ದಿನಾನೇ ನಾನೇ ನನ್ನ ಕೈಯಾರ ಅವ್ರಿಗೆ ಚಿತ್ರ ಹಿಂಸೆ ಕೊಟ್ಟು ಕೈಯನ್ನ ಸಪರೇಟ್ ಆಗಿ ಕಾಲನ್ನ ಸಪರೇಟ್ ಆಗಿ ಕತ್ತರಿಸಿ ಕಣ್ಣನ್ನ ಕಿತ್ತಾಕಿ ಕಿವಿನ ಕತ್ತರಿಸಿ ನಾಲ್ಗೆನ ಹೊರಗೆ ಎಳೆದು ಕುಯ್ದು. ಅಣ್ಣ, ಕೇಳೋದಕ್ಕೆ ಭಯ ಆಗ್ತಿದ್ಯಲ್ಲ, ಅನುಭವಿಸೋಕೆ ಅನುಭವಿಸ್ತಾರೆ. ವೈಲೆನ್ಸ್ ಅಲ್ಲಿ ನಾನು ಡಿಗ್ರಿ ಮಾಡಿದೀನಿ ಅನ್ಕೊಂಡ್ರೆ PhD ಮಾಡಿದಾನೆ. ಸ್ವಲ್ಪ ಹುಷಾರಾಗಿರ್ಬೇಕು. ಅವನ್ ನನ್ನ ಕಂಡು ಹಿಡಿಯಷ್ಟರಲ್ಲಿ ಅವನ ಕತೆನ ನಾನೇ ಮುಗಿಸ್ಬಿಡ್ಬೇಕು.